ಬಿಲ್ಲು, ಬಾಣ ಮತ್ತು ಕೊಡಲಿಗಳಿಂದ ಶಸ್ತ್ರಸಜ್ಜಿತರಾದ ಬುಡಕಟ್ಟು ಜನರು ಬ್ರಿಟಿಷ್ ಸೈನ್ಯವನ್ನ ಸುತ್ತುವರೆದರು ಮತ್ತು ಬ್ರಿಟಿಷ್ ಕ್ಯಾಪ್ಟನ್ ತನ್ನ ಜೀವವನ್ನ ಉಳಿಸಿಕೊಳ್ಳಲು ಓಡಿ ಹೋಗಬೇಕಾಯಿತು. ಇದು ಯಾವುದೇ ಕಟ್ಟುಕಥೆಯಲ್ಲ, ಬದಲಾಗಿ 1910ರಲ್ಲಿ ಬಸ್ತಾರ್ನಲ್ಲಿ ನಡೆದ ಭೂಮ್ಕಾಲ್ ದಂಗೆಯ ಐತಿಹಾಸಿಕ ಸತ್ಯ. ಕಥೆಯು ಬಸ್ತಾರ್ನ ನೇತನಾರ್ ಗ್ರಾಮದಲ್ಲಿ ಪ್ರಾರಂಭವಾಗುತ್ತೆ. ಅಲ್ಲಿ ಧುರ್ವಾ ಬುಡಕಟ್ಟಿನ ಒಬ್ಬ ಧೈರ್ಯಶಾಲಿ ಯುವಕ ಜನಿಸಿದ. ಅವನ ಹೆಸರು ವೀರ ಗುಂಡಾಧುರ್. ಆ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರವು ಬಸ್ತಾರ್ನ 2/3 ಕಾಡುಗಳನ್ನು ಮೀಸಲು ಅರಣ್ಯಗಳಾಗಿ ಘೋಷಿಸಲು ಯೋಜಿಸಿತ್ತು. ಧುರ್ವಾ, ಮುರಿಯಾ, ಮಾಡಿಯಾ ಮತ್ತು ಗೊಂಡ್ ಬುಡಕಟ್ಟು ಜನಾಂಗದವರಿಗೆ ಇದು ಜೀವನ್ಮರಣದ ವಿಷಯವಾಗಿತ್ತು. ಯಾಕೆಂದರೆ ಅವರ ಸಾಂಪ್ರದಾಯಿಕ ಅರಣ್ಯ ಹಕ್ಕುಗಳನ್ನು ಕಸಿದುಕೊಳ್ಳಲಾಯಿತು. ಇದಲ್ಲದೆ ಅವರನ್ನು ಬಲವಂತವಾಗಿ ದುಡಿಮೆಗೆ ಒಳಪಡಿಸಲಾಯಿತು ಮತ್ತು ಅವರ ಜೀವನವನ್ನ ತೀವ್ರ ಶೋಷಣೆಗೆ ಒಳಪಡಿಸಲಾಯಿತು. ಬಸ್ತಾರ್ನ ರಾಜ ರುದ್ರ ಪ್ರತಾಪ ದೇವ ಒಬ್ಬ ನಾಮಮಾತ್ರ ಆಡಳಿತಗಾರನಾಗಿದ್ದರೆ ನಿಜವಾದ ಅಧಿಕಾರ ಬ್ರಿಟಿಷ್ ಏಜೆಂಟರ ಕೈಯಲ್ಲಿತ್ತು. ಈ ಅಸಮಾಧಾನದ ನಡುವೆ ಗುಂಡಾಧುರ್ ಬಸ್ತಾರ್ನಾದ್ಯಂತ ಭೂಮ್ಕಾಲ್ ಸಭಾ ರಚನೆಗೆ ಕರೆ ನೀಡಿದರು ಮತ್ತು ಸ್ವಲ್ಪ ಸಮಯದಲ್ಲೇ ದಂಗೆಯ ಕಿಡಿ ಭುಗಿಲೆದ್ದಿತು. ಫೆಬ್ರವರಿ 2, 1910ರಂದು ಪುಷ್ಪಾಲ್ ಮಾರುಕಟ್ಟೆಯನ್ನ ಲೂಟಿ ಮಾಡುವುದರೊಂದಿಗೆ ದಂಗೆ ಬಹಿರಂಗವಾಗಿ ಭುಗಿಲೆದ್ದಿತು. ಬುಡಕಟ್ಟು ಜನರು ಧಾನ್ಯಗಳನ್ನು ಲೂಟಿ ಮಾಡಿ ಬಡವರಿಗೆ ಹಂಚಿದರು, ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚಿದರು ಮತ್ತು ಹೊರಗಿನ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದರು. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಬ್ರಿಟಿಷ್ ಸರ್ಕಾರವು ಕ್ಯಾಪ್ಟನ್ ಗೇರ್ ನೇತೃತ್ವದಲ್ಲಿ ಬೆಟಾಲಿಯನ್ಗಳನ್ನು ಕರೆಸಿತು. ಗುಂಡಾಧುರ್ಗೆ ಕ್ಯಾಪ್ಟನ್ ಗೇರ್ ಉಲ್ನಾರ್ನಲ್ಲಿ, ಅಂದರೆ ನಿರ್ದಿಷ್ಟವಾಗಿ ಅಲ್ನಾರ್ ಭಾತಾ ಪ್ರದೇಶದಲ್ಲಿ ತನ್ನ ಶಿಬಿರವನ್ನು ಸ್ಥಾಪಿಸಿದ್ದಾನೆ ಅನ್ನೋ ಸುದ್ದಿ ಬಂದಿತು. ನಂತರ ಗುಂಡಾಧುರ್ ತನ್ನ ವಿಶ್ವಾಸಾರ್ಹ ಸಹಚರರಾದ ಡೆಬ್ರಿಧುರ್, ಸೋನು ಮಾಝಿ ಮತ್ತು ಇತರ ಯೋಧರೊಂದಿಗೆ ರಹಸ್ಯ ಕಾರ್ಯಾಚರಣೆಯನ್ನು ರೂಪಿಸಿದರು. ರಾತ್ರಿಯ ಕತ್ತಲೆಯಲ್ಲಿ 100 ಯೋಧರು ಕೊಡಲಿಗಳು, ಈಟಿಗಳು ಮತ್ತು ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಇಂಗ್ಲಿಷ್ ಶಿಬಿರದ ಸುತ್ತಲೂ ಮೌನವಾಗಿ ಸುತ್ತುವರೆದರು ಮತ್ತು ನಂತರ ಇದ್ದಕ್ಕಿದ್ದಂತೆ 4 ದಿಕ್ಕುಗಳಿಂದಲೂ ದಾಳಿ ಪ್ರಾರಂಭಿಸಿದರು. ಅನೇಕ ಬ್ರಿಟಿಷ್ ಅಧಿಕಾರಿಗಳು ಗಾಯಗೊಂಡರು, ಹಲವರು ಕೊಲ್ಲಲ್ಪಟ್ಟರು ಮತ್ತು ಅಂತಿಮವಾಗಿ ಕ್ಯಾಪ್ಟನ್ ಗೇರ್ ಸೇರಿದಂತೆ ಇತರ ಬ್ರಿಟಿಷ್ ಸೈನಿಕರು ತಮ್ಮ ಜೀವಗಳನ್ನು ಉಳಿಸಿಕೊಳ್ಳಲು ಸ್ಥಳದಿಂದ ಓಡಿ ಹೋದರು. ಉಲ್ನಾರ್ನಲ್ಲಿನ ಈ ವಿಜಯವನ್ನ ಭೂಮ್ಕಾಲ್ ದಂಗೆಯ ಶ್ರೇಷ್ಠ ಯಶಸ್ಸುಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಮಾರ್ಚ್ 24, 1910ರಂದು ವಿಜಯೋತ್ಸವ ಆಚರಿಸಲಾಗ್ತಾ ಇತ್ತು. ಈ ಕ್ಷಣದಲ್ಲಿಯೇ ಬ್ರಿಟಿಷರು ಗುಂಡಾಧುರ್ ಅವರ ವಿಶ್ವಾಸಾರ್ಹ ಸಹಚರ ಸೋನು ಮಾಝಿಯನ್ನು ಸಂಪತ್ತು ಮತ್ತು ಅಧಿಕಾರದ ಭರವಸೆ ನೀಡುವ ಮೂಲಕ ತಮ್ಮತ್ತ ಸೆಳೆದುಕೊಂಡರು. ಮರುದಿನ ಬೆಳಗ್ಗೆ ಆತ ನೀಡಿದ ಮಾಹಿತಿಯ ಮೇರೆಗೆ ಬ್ರಿಟಿಷ್ ಪಡೆಗಳು ಹಠಾತ್ ದಾಳಿ ನಡೆಸಿದವು. ಈ ದ್ರೋಹದ ಕೃತ್ಯದಲ್ಲಿ 21 ಬುಡಕಟ್ಟು ಯೋಧರು ವೀರ ಮರಣವನ್ನಪ್ಪಿದ್ರು. ಡೆಬ್ರಿಧುರ್ ಸೇರಿದಂತೆ 7 ಜನರನ್ನ ಬಂಧಿಸಿ ಗಲ್ಲಿಗೇರಿಸಲಾಯಿತು. ಆದರೆ ಗುಂಡಾಧುರ್ ಅವರನ್ನ ಅವರ ಇತರ ಬುಡಕಟ್ಟು ಸಹಚರರು ಬ್ರಿಟಿಷರ ಕೈಗೆ ಸಿಕ್ಕಿ ಬೀಳದಂತೆ ಗುಟ್ಟಾಗಿ ದೂರ ಕಳುಹಿಸಿದ್ರು. ಹಾಗಾಗಿ ಬ್ರಿಟಿಷರಿಗೆ ಅವರನ್ನ ಎಂದಿಗೂ ಸೆರೆ ಹಿಡಿಯಲು ಆಗಲಿಲ್ಲ. ಒಟ್ಟಿನಲ್ಲಿ ಭೂಮ್ಕಾಲ್ ದಂಗೆಯು ಕೇವಲ ದಂಗೆಯಾಗಿರಲಿಲ್ಲ, ಬದಲಾಗಿ ಅರಣ್ಯಗಳು, ಭೂಮಿ ಮತ್ತು ಬುಡಕಟ್ಟು ಗುರುತಿಗಾಗಿ ನಡೆದ ಹೋರಾಟವಾಗಿತ್ತು. ಈ ಸಂಘರ್ಷದ ನಂತರ ಬ್ರಿಟಿಷ್ ಸರ್ಕಾರವು ಅರಣ್ಯ ಮೀಸಲು ಪ್ರದೇಶಕ್ಕಾಗಿ ಗೊತ್ತುಪಡಿಸಿದ್ದ ಪ್ರದೇಶವನ್ನ ಅರ್ಧಕ್ಕೆ ಇಳಿಸಬೇಕಾಯಿತು. ಇದು ಬುಡಕಟ್ಟು ಸಮುದಾಯಕ್ಕೆ ದೊರೆತ ಮಹತ್ವದ ವಿಜಯವಾಗಿತ್ತು.